ನಟ ಕಮಲ್ ಹಾಸನ್ ಅವರ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತ ಆಗಿದ್ದು, ಅದರ ನಂತರವೂ ಕೂಡ ಅವರು ಕ್ಷಮೆ ಕೇಳದೆ ಮೊಂಡುತನ ಮಾಡ್ತಿದೆ. ಈ ಬಗ್ಗೆ ಕನ್ನಡಿಗರಿಂದ ತೀವ್ರ ಪ್ರತಿಭಟನೆ ಮತ್ತು ಸಿನಿಮಾ ತಗ್ ಲೈಫ್ ಸಿನಿಮಾವನ್ನು ಪ್ರದರ್ಶನವನ್ನು ನಿಲ್ಲಿಸಬೇಕು ಅನ್ನೋ ಕೂಗು ಜೋರಾಗಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಖುದ್ದು ನಿರ್ಮಾಪಕರಾದಂಥ ಹಿರಿಯರಾದಂಥ ಕೆ ಮಂಜು ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಕಮಲ್ ಅವರ ಹೇಳಿಕೆಯನ್ನು ನೀವೆಷ್ಟು ಸರಿ ಅಂತ ಒಪ್ಕೋತೀರಾ? ಇದು ನಾನು ಅಂತಲ್ಲ, ಇದು ಯಾರೂ ಸರಿ ಅಂತ ಒಪ್ಕೊಳ್ಳೋ ಮಾತೇ ಇಲ್ಲ. ಯಾಕೆಂದರೆ ಒಂದು ಭಾಷೆ ಅಂದಾಗ ಎಲ್ಲರೂ ಅವರವ್ರದ್ದು ಸ್ವಾಭಿಮಾನ ಇರ್ತದೆ. ನಮಗೆ ನಮ್ಮ ಭಾಷೆ ಅಂತ ಬಂದಾಗ ನಮಗೆ ಕನ್ನಡ ಮುಖ್ಯ. ನಾವು ವ್ಯಾಪಾರ ಅಂತ ಬಂದಾಗ ಬೇರೆ ಮಾಡೋಣ. ಭಾಷೆ ನೀರು ಜಲ ಬಂದಾಗ ನಮ್ಮ ರೈತರು, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನೋಡಿ ಅಂತ ಬರ್ತದೆ. ಆಮೇಲೆ ಇದು ಅಲ್ಲಿಂದ ಹುಟ್ಟಿಲ್ಲ. ಮೂಲತಃ ಇದು ದ್ರಾವಿಡ ಭಾಷೆ ಅಂತ ಎಲ್ಲ ಭಾಷೆಗಳು ಬಂದಿದ್ದು. ಅದರಿಂದ ಇದು ನಂದು ದೊಡ್ಡದು ನಿನ್ನ ದೊಡ್ಡದು ಅಂತ ಬರಬಾರ್ದಾಯ್ತು. ಕಮಲ್ ಹಾಸನ್ ಹೇಳಿಕೆ ಅದು ತಪ್ಪಾಗಿದೆ. ಯಾಕೆಂದರೆ ಅವ್ರಿಗೆ ಯಾರೋ ಮೋಸ್ಟ್ಲಿ ರಾಂಗ್ ಗೈಡ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಅವರು ಆ ರೀತಿ ತಪ್ಪನ್ನು ಹೇಳ್ಬಿಟ್ಟು ನಾನು ಹೇಳಿದಕ್ಕೆ ಸರಿ ಅನ್ನೋದು ತಪ್ಪಾಗುತ್ತೆ. ಆದ್ದರಿಂದ ಕೂಡಲೇ ಅವರು ಈ ಥರ ವಿಷಯಗಳಲ್ಲಿ ದಯವಿಟ್ಟು ಕೂಡಲೇ ಕ್ಷಮೆ ಕೇಳಬೇಕು. ಆದರೆ ಇದು ಎಲ್ಲ ಕರ್ನಾಟಕರಿಗೆಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ವಾಸ ಮಾಡೋದು ಎಲ್ಲರೂ ನೋವಾಗಿದೆ. ಇಲ್ಲಿ ಎಷ್ಟೋ ಜನ ನಂಗೆ ತಮಿಳಿಯನ್ಸ್ ಫೋನ್ ಮಾಡ್ತಾರೆ, ಸರ್ ಕಮಲ್ ಸರ್ ಮಾತಾಡಿ ತಪ್ಪಲ್ವ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕನ್ನಡದಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವಾಸ ಮಾಡ್ತಾರೋ ಕಮಲ್ ಅವ್ರು ಮಾತಾಡಿ ತಪ್ಪು. ಅವ್ರು ಒಳ್ಳೆ ಅದ್ಭುತವಾದ ನಟ, ಭಾರತೀಯ ದೊಡ್ಡ ನಟ, ಗೌರವ ಇದೆ ಅವ್ರದ್ದೇ ಆದ. ಆದ್ದರಿಂದ ಈ ವಿಷಯದಲ್ಲಿ ಕೂಡಲೇ ಅವರು ಯಾವುದನ್ನು ತಮಾಷೆಗೆ ಹೇಳ್ದೆ ಅಥವಾ ನಗ್ನಗ್ತಾ ಹೇಳ್ದೆ ಅದೆಲ್ಲ ಹೇಳ್ದಲೆ ಕೂಡಲೇ ಕ್ಷಮೆ ಕೇಳಬೇಕು ದಯವಿಟ್ಟು. ಯಾಕೆಂದರೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ, ತುಂಬ ಒಳ್ಳೆಯ ವ್ಯಕ್ತಿ, ಅವ್ರ ರೀತಿ ಆಟ ಮಾಡಲ್ಲ. ಅದಕ್ಕೆ ಇದು ಯಾರೋ ಅವ್ರನ್ನ ಮಿಸ್ಗೈಡ್ ಮಾಡಿದ್ದಾರೆ. ಅದರಿಂದ ಕೂಡಲೇ ಇದರಿಂದ ಕ್ಷಮೆ ಹಚ್ಚಿದ್ರೆ ಎಲ್ಲರಿಗೂ ಒಳ್ಳೆಯದು, ಉದ್ಯಮಕ್ಕೆ ಒಳ್ಳೆಯದು. ನಾನು ಪಿಕ್ಚರ್ ಬಿಡುಗಡೆ ಬೇಡ ಅಂದರೆ ಅದು ಅವ್ರ ಇಷ್ಟ, ಯಾಕೆ ಅವರೇ ಪಡಿತಾರೆ ಅಂತ. ಅದು ಸಿನಿಮಾ ಅನ್ನೋದನ್ನು ನಾವು ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಬರೋವಂಥದ್ದು. ಅದರಿಂದ ಸಿನಿಮಾ ಅಲ್ಲ, ಇದು ಭಾಷೆ ವಿಷಯ ಬಂದಾಗ ನೀವು ಸಿನಿಮಾ ಮಾಡೋದು ಬಿಟ್ಟು ನಿಮಗೆ ಸಂಬಂಧಪಟ್ಟಿದ್ದು. ಆದರೆ ಭಾಷೆ ಅಂತ ಬಂದಾಗ, ನಮ್ಮ ನಾಡು ನೋಡಿ ಬಂದಾಗ ಎಲ್ಲ ಕನ್ನಡ ಸಂಘಗಳು, ಎಲ್ಲ ಚಿತ್ರರಂಗ, ವಾಣಿಜ್ಯ ಮಂಡಳಿ ಎಲ್ಲರೂ ಇದಕ್ಕೆ ಒಗ್ಗೂಟಿ ಜೊತೆಲಿ ಹೋರಾಡ್ತೀವಿ. ಈ ವಿಷಯದಲ್ಲಿ ನಾವು ಕತ್ತು ಬಾಗಿಸೋ ವಿಷಯದಲ್ಲಿ ಬೇಕಾದ್ರೆ ಪ್ರಾಣ ಕೊಡ್ತೀವಿ ವಿಶ್ವಾಸಕ್ಕೆ ಬಂದರೆ. ಈ ರೀತಿ ನಮ್ಮನ್ನು ಬಂದು ನೀವು ನಮ್ಮ ಭಾಷೆ ದೊಡ್ಡದು ಹಂಗೆ ಹೇಳ್ಬೇಡಿ, ಯಾವುದೇ ಆಗಲಿ. ಯಾಕೆ ಯಾರಿಗೂ ಅರ್ಥ ಮಾಡಬೇಡಿ. ಆಮೇಲೆ ಇದು ಮೂಲತಃ ಎಲ್ಲ ದ್ರಾವಿಡ ಭಾಷೆಗಳು. ಕಮಲ್ ಅವರು ಇದು ಹೇಳಿದ್ದು ತಪ್ಪಾಗಿದೆ. ದಯವಿಟ್ಟು ಕ್ಷಮೆ ಕೇಳಿದ್ರೆ ನೀವು ತುಂಬ ದೊಡ್ಡವರಾಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕ್ಷಮೆ ಕೇಳೋ ಥರ ಇದ್ದಿದ್ರೆ ಇಲ್ಲಿ ತನಕ ಕಾಯೋ ಅವಶ್ಯಕತೆ ಇರಲಿಲ್ಲ. ಬಟ್ ನಿನ್ನೆ ಕೂಡ ಒಂದು ಕಡೆ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ನೇರವಾಗಿ ಹೇಳಿರುವಂಥದ್ದು. ಇಲ್ಲ, ಕ್ಷಮೆ ಕೇಳ್ತಾರೆ. ಅವ್ರಿಗೆ ಯಾರೋ ತಪ್ಪಿಗೆ ಮಾಹಿತಿ ಕೊಟ್ಟಾರೆ. ಆಮೇಲೆ ಅವ್ರು ಆ ಥರ ಆಟ ಮಾಡೋ ವ್ಯಕ್ತಿ ಅಲ್ಲ, ತಪ್ಪು ಅಂತ ಒಪ್ಕೋತಾರೆ. ನನಗೆ ಗೊತ್ತವರು, ಯಾಕೆ ನಾನು ಸಿನಿಮಾ ಮಾಡಿದೆ. ಆಮೇಲೆ ಅವರು ನೇರ ನುಡಿ ಮಾತಾಡ್ತಾರೆ. ಆಮೇಲೆ ಇದನ್ನು ಯಾರೋ ಆಮೇಲೆ ಅವ್ರಿಗೆ ಅರ್ಥ ಆದಾಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಕಮಲ್ ಹಾಸನ್ ಒಬ್ಬ ಅದ್ಭುತವಾದ ನಟ, ಅವ್ರಿಗೆ ಗೊತ್ತು, ಪ್ರತಿಯೊಂದು ಎಲ್ಲ ಇರ್ತದೆ. ಇದನ್ನು ಯಾಕೆ ಈ ರೀತಿ ಮಾತ್ರ ಗೊತ್ತಾಯ್ತಲ್ಲ. ಆಮೇಲೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇವತ್ತು ಯಾರೇ ಆಗಲಿ ಒಂದು ಸಣ್ಣ ಭಾಷೆಗೂ ಮಾತಾಡಬಾರ್ದು. ಎಲ್ಲ ಅವ್ರವ್ರದ್ದು ಒಂದು ಸ್ವಾಭಿಮಾನ ಇರ್ತದೆ. ಅದರಿಂದ ಕಮಲ್ ಅವ್ರು ಕೇಳಲ್ಲ ಅಂತ ಹೇಳೋದು ಆ ಥರ ಆಟ ಮಾರಿದ ತಪ್ಪು ತಪ್ಪಲ್ಲ, ಒಳ್ಳೆಯದಲ್ಲ, ತಪ್ಪು. ಕೂಡಲೇ ನೀವು ಕ್ಷಮೆ ಹಾಸನ್ ತುಂಬ ದೊಡ್ಡವರಾಗ್ತೀರಾ. ಇಲ್ಲಾಂದರೆ ಎಲ್ಲ ವೈಮನಸ್ಸು ಕಾರಣ ಆಗ್ತೀರಾ. ಸಿನಿಮಾ ರಿಲೀಸ್ ಮಾಡೋದು ಬೇರೆ, ನೀವು ಮಾಡ್ದಲೇ ಇರ್ಬೋದು. ಆದರೆ ನಿಮಗೆ ಒಂದು ಗೌರವನ ಅದು ತುಂಬ ಧಕ್ಕೆ ಬರುತ್ತೆ. ಕೂಡಲೇ ಕ್ಷಮೆ ಕೇಳೋದ್ರಿಂದ ನೀವು ತುಂಬ ದೊಡ್ಡವರಾಗ್ತೀರಾ. ಎಲ್ಲ ಸಂಘ ಸಂಸ್ಥೆಗಳು ದಯವಿಟ್ಟು ಎಲ್ಲರೂ ನೋವಾಗಿದೆ. ನಿಮ್ಮ ಬಗ್ಗೆ ಎಲ್ಲರೂ ಗೌರವ ಇಟ್ಟಿದ್ದಾರೆ. ಅದನ್ನು ಕೂಡಲೇ ಕಳ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ವರ್ಷ ಎಲೆಕ್ಷನ್ ಇದೆ ತಮಿಳುನಾಡಲ್ಲಿ. ಸೊ ಅದನ್ನೇನಾದರೂ ರಾಜಕೀಯ ಪ್ರೇರಿತವಾಗಿ ಏನಾದ್ರು ಮಾತನಾಡಿದ್ರಾ ಅಂತ? ಅವರು ಆ ರೀತಿ ಮಾಡಲ್ಲ. ರಾಜಕೀಯ ಎಲೆಕ್ಷನ್ ಬೇರೆ, ಇದೇ ಬೇರೆ. ಆಮೇಲೆ ಎಲ್ಲ ರಾಜ್ಯಗಳು ಇವತ್ತು ಅವ್ರವ್ರದ್ದು ಒಂದು ಗೌರವ ಇದೆ. ತಮಿಳು ಆಗ್ಬೋದು, ಕೇರಳ ಆಗ್ಬೋದು, ತೆಲುಗು ಆಗ್ಬೋದು, ಕರ್ನಾಟಕ ಆಗ್ಬೋದು, ಒಡಿಸ್ಸಾ ಆಗ್ಬೋದು, ಎಲ್ಲ ಅವ್ರವ್ರದ್ದಿದೆ. ಅದರಿಂದ ನೀನು ರಾಜಕೀಯದಿಂದ ಈ ಥರ ಮಾಡಿದ್ರೆ ಅಂತಲ್ಲ, ಅವ್ರಿಗೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾವುದೋ ಒಂದು ತಪ್ಪು ಮಾಹಿತಿ ಇಟ್ಕೊಂಡು ಈ ರೀತಿ ಮಾತಾಡಿದ್ರೆ. ಅದರಿಂದ ಇದು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.